ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಫಸ್ಟಿಕ್. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ, ಎಲೆಕ್ಟ್ರಾನಿಕ್ ಸಿಟಿ ಫ್ಲೈವರ್ ಹೋಗ್ತಿದ್ದೀವಿ. ಸೊ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈವರ್ ಹೇಗಿದೆ, ಸೊ ನಾವು ಬ್ಯಾಂಗ್ಳೂರ್ಲಿ ಫಸ್ಟ್ ರೋಡು ಅಂದರೆ ಬೈಕಿಗೆ ಕೂಡ ಪೇ ಮಾಡಿಸ್ಕೊಳ್ತಾರೆ. ಬೇರೆ ಯಾವ ಫ್ಲೈವರ್ಲಿ ಬೈಕಿಗೂ ಪೇ ಮಾಡಲ್ಲ ಬ್ಯಾಂಗ್ಳೂರಲ್ಲಿ. ಇದೊಂದು ಮತ್ತೆ ನೈಸ್ ರೋಡ್, ಎರಡು ರೋಡ್ಗಳಲ್ಲಿ ಮಾತ್ರ ಬೈಕ್ಗಳಿಗೆ ಟೋಲ್ ಕಟ್ಟಬೇಕು ನಾವು ಫ್ಲೈವರ್ಲಿ ಹೋಗ್ಬೇಕಾದ್ರೆ. ಸೊ ಆ ಫ್ಲೈವರ್ನ ಇವಾಗ ಹೋಗ್ತಿದ್ದೀವಿ. ಸೊ ನಿಮಗೆ ಎಷ್ಟು ಟೋಲು, ಎಷ್ಟು ಟಿಕೆಟ್ ಪ್ರೈಸ್ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು ಇವತ್ತು ಬ್ಲಾಗಲ್ಲಿ. ಸೊ ಹೋಗೋಣ. ಟ್ರಾಫಿಕ್ ಇದೆ, ಸೊ ಈವ್ನಿಂಗ್ ಟೈಮ್ ಅಲ್ಲ, ಟ್ರಾಫಿಕ್ ಇರುತ್ತೆ. ಮತ್ತು ಇದರಲ್ಲಿ ಏನಂತಲ್ಲ, ಒಂದು ಲಾಭ ಅಂತ ಹೇಳಿದರೆ, ನಿಮಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿವರೆಗೆ ಸಿಲ್ಕ್ ಬೋರ್ಡ್ ತನಕ 10 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ಅದೊಂದು ಒಳ್ಳೆ ಅಡ್ವಾಂಟೇಜ್. ಸೊ ಈ ಆಫೀಸ್ ಪೀಕ್ ಅವರ್ಸಲ್ಲೆಲ್ಲ ಹೋಗೋದಾದ್ರೆ ದಟ್ ಈಸ್ ಬೆಸ್ಟ್ ವೇ. ಅಂದರೆ ಟ್ರಾಫಿಕ್ ಸಿಗಲ್ಲ ನಿಮಗೆ, ಆಲ್ಮೋಸ್ಟ್ ಹೋಗ್ಬೋದು. ಇವಾಗ ಬೈಕ್ಗಳಿಗೆ ಒಂದು ಸೈಡ್ ಅಂದರೆ 25 ಇರುತ್ತೆ, ಡೇ ಪಾಸ್ ಅಂದರೆ 35 ಇರುತ್ತೆ. ಅದೆಲ್ಲ ಯೂಸ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಟೈಮ್ ಸೇವ್ ಆಗುತ್ತೆ. ಈಗ ಟೈಮ್ ಯಾರಿಗೆಲ್ಲ ಇಂಪಾರ್ಟೆಂಟ್ ಇರುತ್ತೆ, ಮೀನ್ಸ್ ರೀಚ್ ಆಗುತ್ತೆ ಮನೆಗೆ, ಆಫೀಸ್ ರೀಚ್ ಆಗುತ್ತೆ ಅಂಥವರಿಗೆಲ್ಲ ಇದು ಬೆಸ್ಟ್ ವೇ. ಇದೇ ಟೋಲ್ ನೋಡ್ಬೋದು ನಿಮಗೆ. ಟೋಲಲ್ಲಿ ಹೋದರೆ ನಿಮಗೆ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಸಿಟಿ ಟು ಸಿಲ್ಕ್ ಬೋರ್ಡ್ ತನಕ ಹೋಗ್ಬೋದು ಆರಾಮ್ಸೆ. ಬೈಕ್ ವೇ ಸ್ವಲ್ಪ ರಶ್ ಇರಲ್ಲ, ಕಾರ್ ವೇ ಸ್ವಲ್ಪ ಜಾಸ್ತಿ ರಶ್ ಇರುತ್ತೆ. ಸೊ ಇದನ್ನ ಇನ್ನು ಅಲ್ಲಿ ಕೂಡ ಕನೆಕ್ಟ್ ಆಗ್ಬೋದು. ಇನ್ನೊಂದು ಕಡೆ ಇದೆ ನಮ್ಮದು ಹೊಸೂರು ರೋಡಿಗೆ ಬರುವಂಥ ಅಂದರೆ ಡಿಮೋಡ್ ರೋಡಲ್ಲಿ ಅಲ್ಲೂ ಕೂಡ ಕನೆಕ್ಟ್ ಆಗ್ಬೋದು, ಇಲ್ಲೂ ಕನೆಕ್ಟ್ ಆಗ್ಬೋದು, ನೋ ಪ್ರಾಬ್ಲಮ್. ಇಲ್ಲೂ ಗೊತ್ತಿರ ಆಗ್ಬೋದು ನಿಮಗೆ. ಪ್ರೈಸ್ ಕೇರ್ ನೋಡೋಣ, ಟೂ ಸೈಡ್. ಆಗಿದೆ 35 ರುಪೀಸ್. ಸೊ ನೋಡ್ಬೋದು ನೀವು, ಟಿಕೆಟ್ ಇದು 35 ರುಪೀಸ್ ಆಗಿರುತ್ತೆ. ಸೊ ಟೂ ಸೈಡ್ ಇದು, ಅಂದರೆ ಡೇ ಪಾಸ್ ಇದು 35 ರುಪೀಸ್ ತಗೊಂಡ್ರೆ ನಿಮಗೆ ಎಷ್ಟು ಸಾರಿ ಬೇಕಾದ್ರೆ ಒನ್ ಡೇ 12 o'clock ತನಕ ಎಷ್ಟು ಸಾರಿ ಬೇಕಾದ್ರೆ ಹೋಗ್ಬರ್ಬೋದು. ಸೊ ಇದೊಂದು ಅಡ್ವಾಂಟೇಜ್. ಅಂದರೆ ಈ ಡೈಲಿ ಓಡಾಡ್ತಿರ್ತೀರಲ್ಲ ದಿನದ 2-3 ಟೈಮ್ಸ್ ಈ ಶಾಪಿಂಗ್ ಹಾಗೆ ಹಿಂಗೆ, ಅಂದರೆ ಶಾಪ್ಸ್ಗಳಿಗೆ ಏನಾದ್ರು ಮೆಟೀರಿಯಲ್ ಹಾಕೋವರಿಗೆಲ್ಲ ಇದು ಬೆಸ್ಟ್ ವೇ. ಅಂದರೆ ಟ್ರಾಫಿಕ್ ಸಿಗಲ್ಲ ನಿಮಗೆ. ಸೊ ಇವಾಗ ನೋಡೋಣ, ಆಲ್ಮೋಸ್ಟ್ ಸಮ್ಟೈಮ್ಸ್ ಏನಾದ್ರು ಪ್ರಾಬ್ಲಮ್ ಆದರೆ ಟ್ರಾಫಿಕ್ ಇರುತ್ತೆ ಇಲ್ಲಿ, ಬಟ್ ಮೋಸ್ಟ್ ಆಫ್ ಟೈಮ್ ಇರಲ್ಲ. ಇದು ಫ್ರೀ ಇರುತ್ತೆ ರೋಡು. ಬಟ್ ರೋಡ್ ಅಂತ ಚೆನ್ನಾಗಿದೆ, ಸಕ್ಕತ್ತಿದೆ. ಬಟ್ ಸ್ವಲ್ಪ ಇಕ್ಕಟ್ಟು ಅಂದರೆ ಈ ಸ್ವಲ್ಪ ಲೆಂತ್ ಕಮ್ಮಿ ಈ ರೋಡಲ್ಲಿ, ಸ್ವಲ್ಪ ಬಿಡ್ತು ಕಮ್ಮಿ. ಸೊ ಆದ ಕಾರಣ ಸ್ವಲ್ಪ ಇಕ್ಕಟ್ಟಾಗುತ್ತೆ ಸಮ್ಟೈಮ್. ಎರಡು ಬಸ್ಸೆಲ್ಲ ಪಾಸ್ ಸ್ವಲ್ಪ ಇಕ್ಕಟ್ಟಾಗ್ಬೋದು. ಅದು ಬಿಟ್ಟರೆ ಬೆಸ್ಟ್ ರೋಡ್. ಕ್ಲೈಮೇಟ್ ಚೆನ್ನಾಗಿದೆ ಇವತ್ತು.
ಇಲ್ಲೊಂದು ಬೇ ಇದೆ. ಸೊ ಇಲ್ಲಿ ಬೇಕಿದ್ರೆ ಬೈಕ್ನವರು ರೆಸ್ಟ್ ಮಾಡ್ಬೋದು. ಇವಾಗ ನೀವು ಟ್ರಾವೆಲ್ ಲಾಂಗ್ ಮಾಡ್ತಿದ್ರೆ ಇದು ಸ್ವಲ್ಪ ನಿಲ್ಲಿಸ್ಬಿಟ್ಟು ಮಾಡ್ಬೋದು, ರಿಲ್ಯಾಕ್ಸ್ ಆಗ್ಬೋದು. ಇಲ್ಲಿ ಸ್ವಲ್ಪ ನಿಲ್ಸೋಣ ಇದೆ. ಒಂದು ಮೆಟ್ರೋದು ಸ್ಟೇಷನ್ ಆಗಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಆದರೆ ಇದೇ ದಾರಿಯಲ್ಲಿ ಹೋಗ್ತಿರ್ತದೆ ನೋಡಿ. ಬಟ್ ಈ ಮೆಟ್ರೋ ಎಲ್ಲೋ ಲೈನ್, ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಈ ಲೈನಲ್ಲಿ ಡ್ರೈವರ್ಲೆಸ್ ಮೆಟ್ರೋ ಬರುತ್ತೆ ಇದರಲ್ಲಿ. ಸೊ ಯಾವಾಗ ಬರುತ್ತೆ ನೋಡೋಣ. ಸೊ ಎಲ್ಲ ಟೆಸ್ಟಿಂಗ್ ಆಗ್ತಿದೆ ಅಂತೆ. ಸೊ ನಮ್ಮ ಸಾಫ್ಟ್ವೇರ್ ಟೀಮ್ ಥರನೇ, ನಮ್ಮ ಆಫೀಸ್ ಥರನೇ ಎಲ್ಲ ಟೆಸ್ಟಿಂಗ್ ಮಾಡಿ 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 R&D ಮಾಡಿ ಮಾಡಿ ಮತ್ತೆ ಇದು ತರ್ತಾರೆ. ಸೊ ಆ ಥರನೇ ಇದು ಕೂಡ ಮೋಸ್ಟ್ಲಿ ಮಾಡ್ತಾರೆ ಗೊತ್ತಿಲ್ಲ. ರಾತ್ರಿ ಅಂತೂ ಎಲೆಕ್ಟ್ರಾನಿಕ್ ಸಿಟಿ ಟು ಮೆಜೆಸ್ಟಿಕ್ ಎಲ್ಲ ಆರಾಮ್ಸೆ ಓಡಾಡ್ಬೋದು. ಒಂದು ಆಲ್ಮೋಸ್ಟ್ 45 ಮಿನಿಟ್ಸಲ್ಲೆಲ್ಲ ಹೋಗ್ಬೋದು. ಸೊ 2 days ಬ್ಯಾಕ್ ನಿಮಗೆ ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಓಷನ್ ಬಂದಿತ್ತು. ಸೊ ಅದಿದೇ ಜಾಗ. ಇದೇ ಜಾಗದಲ್ಲಿ ಫುಲ್ಲು ನೀರು ತುಂಬಿ ಫುಲ್ಲು ಓಷನ್ ಆಗಿತ್ತು ಈ ಜಾಗ ಫುಲ್ಲು. ಸೊ ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಬೋಟಲ್ಲಿ ಹೋಗುವ ಥರ ಪರಿಸ್ಥಿತಿ ಆಗಿದೆ. ಅಂದರೆ ದೊಡ್ಡ ದೊಡ್ಡ ಗಾಡಿಗಳು ಮಾತ್ರ, ಅಂದರೆ ಬಸ್ಗಳು ಲಾರಿಗಳು ಮಾತ್ರ ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು. 2 days ಬ್ಯಾಕ್ ಅಷ್ಟೇ, ಇವಾಗಿನ್ನಲ್ಲ 2 days ಬ್ಯಾಕ್ ಅಷ್ಟೇ. ಇವಾಗ ಕೂಡ ಫುಲ್ ಕ್ಲಿಯರ್ ಆಗಿದೆ. ಇವಾಗ ಅಷ್ಟೊಂದೇನು ಇದು ಇಲ್ಲ, ಅಮೌಂಟು ಏನಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಕ್ಲೀನ್ ಮಾಡಿ ಮೊನ್ನೆ JCB ಎಲ್ಲ ಇದು ಕ್ಲೀನ್ ಮಾಡ್ತಿದ್ರಲ್ಲ ನೀರು. ಸೊ ಇಲ್ಲೇ ಇದು ಆಲ್ಮೋಸ್ಟ್ JCB ಇಲ್ಲೇ ಇದೆ ನೋಡಿ. ಕ್ಲೀನ್ ಮಾಡಿ ಇಲ್ಲೇ ನಿಂತಿದೆ JCB ಎಲ್ಲ. ಎಲ್ಲ ಪೈಪಿನ ವ್ಯವಸ್ಥೆ ಏನೋ ಮಾಡಿದ್ದಾರೆ BBMP ಅವರು. ಬಟ್ ಅದು ಸ್ಟಿಲ್ ಹಂಗೆ ಒಂದು 2 days ನೋಡಿ ಇದು ವರ್ಕ್ ಮಾಡ್ತಿದ್ದಾರೆ ಇವಾಗ ಗೊತ್ತಾ. ಇದನ್ನ ಇನ್ನಷ್ಟು ಮಳೆ ಬಂದರೆ ಕಮ್ಮಿ ಮಾಡೋಕ್ಕೆ. ಸೊ ನೋಡೋಣ, ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟು ಮಾಡಿದ್ರು ನೀರು ಹೋಗ್ಲಿಕ್ಕೆ ಜಾಗ ಎಷ್ಟು ಇರಲ್ಲ. ಫ್ರೆಂಡ್ಸ್, ಇವತ್ತಿನ ನೋಡಿದ್ದೀರಾ, ಶಾರ್ಟ್ ರೈಡ್ ಅನ್ಕೊಳ್ಳಿ. ಇಲ್ಲಿಂದ ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕಿತ್ತು ಕೋಡಿಗೆ, ನಾನು ಇದನ್ನು ಹೋಗಿದ್ದೆ. ಒಂದು ಶಾರ್ಟ್ ರೈಡ್ ಅನ್ಕೊಳ್ಳಿ. ಹೇಗಿದ್ದೆ ಫ್ಲೈಓವರು, ಮತ್ತು ನನ್ನ ಟಾಪ್ ಸ್ಪೀಡ್ ರೀಚ್ ಮಾಡಿದೆ. ಬೈಕಲ್ಲಿ ಆಲ್ಮೋಸ್ಟ್ ತುಂಬ ಟೈಮ್ ಆಯ್ತು ನಾನು ಟಾಪ್ ರೀಚ್ ಗಾಡಿನ ರೀಚ್ ಮಾಡಿದೆ. ಯಾಕಂದರೆ ಒಂದು ಆ ಏಜಲ್ಲಿ ಏಜಲ್ಲಿ ಸ್ವಲ್ಪ ಕ್ರೇಜ್ ಇರುತ್ತೆ ಸ್ಪೀಡ್ ಹೋಗೋದು. ಇವಾಗ ಅಂತಷ್ಟು ಸ್ಪೀಡ್ ಹೋಗೋಂಥ ಈ ನೆಸೆಸಿಟಿನೇ ಇಲ್ಲ, ಅಷ್ಟೊಂದು ಇದು ಇರಲ್ಲ, ಇಂಟೆನ್ಷನ್ ಇರಲ್ಲ. ಆದರೂ ಸ್ವಲ್ಪ ಸ್ಪೀಡ್ ಹೋಗಿ ಸ್ವಲ್ಪ ಖುಷಿ ಆಯ್ತು ನನಗೆ ಆ ಥರ. ಸೊ ನೋಡ್ತೀರಿ ನಮ್ಮ ವ್ಲಾಗ್ನ, ಹೀಗೆ ಸಪೋರ್ಟ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಹಂಗೆ ಶೇರ್ ಮಾಡ್ತೀರಿ. ಸೊ ಹಾಗೆ ಹೇಳ್ತೀವಿ ವ್ಲಾಗ್ನ ಮುಗಿಸ್ತಿದ್ದೀನಿ. ಸ್ಟೇ ಟ್ಯೂನ್, ಸ್ಟೇ ಸೇಫ್, ಬಾಯ್.